ನಮಸ್ಕಾರ ಬಂಧುಗಳೇ, ಇದು ತುಮಕೂರು ಜಿಲ್ಲೆ ಮಧುಗಿರಿ KEB ಛತ್ರ ಕೆಲಸ ಕಾರ್ಯಗಳು ಅಂದರೆ ಮದುವೆ ಅವ್ರಿಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಯಾವುದೇ ಕಾರ್ಯಕ್ರಮ ಆಗಲಿ ಇದು ಛತ್ರ KEB ಗೌರ್ಮೆಂಟ್ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಅಂತ ಏನು ಹೇಳ್ತೀವೋ ಆ ಒಂದು ನೌಕರ ಸಂಘ ಏನಿದೆಯೋ ಅವ್ರದ್ದೊಂದು ಛತ್ರ ಆಗಿದೆ. ಈ ಛತ್ರದಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಾಗಿದೆ, ಚೆನ್ನಾಗಾಗಿದೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇದು ಮಧುಗಿರಿ ಸಿಟಿಲೇ ಇರೋದು, ಮಧುಗಿರಿ ಸಿಟಿಯಲ್ಲೇ ಇದೆ ನೋಡ್ರಿ. ಚೆನ್ನಾಗಿ ಮಾಡಿದ್ದಾರೆ, ರೂಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ರೂಮು, ಕೆಳಗಡೆ ರೂಮು, ಕೆಳಗಡೆ ಊಟದ ಹಾಲು, ಅದರ ಮೇಲ್ಗಡೆ ಮುಹೂರ್ತ ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಾಗಿದೆ ನೋಡಿರಿ. ಈ ಭಾಗದ ಜನಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಇದರಲ್ಲಿ. ಆಮೇಲೆ ಸ್ವಲ್ಪ ರೇಟು ಕೂಡ ಕನ್ಸ್ಟ್ರಕ್ಷನ್ ಇರುತ್ತೆ, ನನಗೆ ಗೊತ್ತಿರೋಂಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಇರುತ್ತೆ. ಹೊರಗಡೆಕ್ಕೂ ನೋಡಿರಿ ಇಲ್ಲದಕ್ಕೂ ನೋಡಿದರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇದು ನಮ್ಮ ಹತ್ತಿರದವರ ಒಂದು ಮದುವೆ, ಈ ಮದುವೆಗೆ ನಾನು ಕೂಡ ಭಾಗವಹಿಸಿದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿದೆ ಛತ್ರ, ಇದೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿದೆ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ, ರೂಮ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ, ಬಾತ್ರೂಮ್ ಆಗ್ಬೋದು ಎಲ್ಲ ಸಪ್ರೇಟ್ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಎಲ್ಲ ಕಡೆಗೂ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ, ಚೆನ್ನಾಗಿದೆ, ಚೆನ್ನಾಗಿದೆ ಬಂಧುಗಳೇ. ಈ ಭಾಗದವರಿಗೆ ಒಂದು ಅನುಕೂಲತೆ ಇದು. ಸರ್ಕಾರದ ಕಡೆಯಿಂದ ಏನು ಮಾಡ್ತಾರೋ ಸರ್ಕಾರ ಅಂತಂದರೆ ಒಂದು ನೌಕರ ಸಂಘ, ಅದು ಅಟ್ಯಾಚ್ಮೆಂಟ್ ಸರ್ಕಾರಕ್ಕೆ. ಏಕೆಂದರೆ ಅವರೆಲ್ಲ ಉದ್ಯೋಗದಲ್ಲಿದ್ದು ರಿಟೈರ್ಡ್ ಆಗಿರ್ತಾರೆ, ಅವ್ರ ಫ್ಯಾಮಿಲಿ ಮತ್ತೊಂದು ಇನ್ನೊಂದು ಬೇರೆಯವರಿಗೆಲ್ಲ ಬೇಕಾಗಿರುತ್ತೆ. ಎಲ್ಲ ಹೋಗೋ ಬದಲು ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ನಾವು ಮಾಡಬೇಕು ಅನ್ನೋದೊಂದು ಉದ್ದೇಶನೂ ಕೂಡ ಎಲ್ರಿಗೂ ಇರುತ್ತೆ. ಅದರಿಂದ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೃತಜ್ಞತೆಯನ್ನು ಹೇಳಬೇಕು, ಧನ್ಯವಾದ ಹೇಳಬೇಕು, ಅಭಿನಂದನೆಗಳನ್ನು ಹೇಳಬೇಕು. ನಮಸ್ಕಾರ. ಚಂದ್ರು, ಸಮಾಜ ಸೇವಕರು, ತುಮಕೂರು. ಜೈ ಭಾರತ, ಜೈ ಕರ್ನಾಟಕ.